ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮವಾಗಿ ನನ್ನ ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ, ಹಾಗೆ ನನ್ನ ಆರಾಧ್ಯ ಗುರುಗಳಾದ ಶ್ರೀ ಕೆಳದೈ ರಾಜಗುರು ಸೆಟಸ್ಥಲ ಬ್ರಹ್ಮ ಮರಳಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ಮನಸ್ಸಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಹಾಗೆ ಸವಾಲ್ ಟಿವಿ ವೀಕ್ಷಕರಿಗೆ ಸ್ವಾಗತವನ್ನು ಬಯಸುತ್ತಾ ವಾರದ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ದಿನಾಂಕ 19/4/2026 ದಿನಾಂಕ 25/4/2026 ವಾರದ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋಣ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರು ಈ ವಾರ ಉತ್ಸಾಹದಿಂದ ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಾ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ಹಣಕಾಸಿನಲ್ಲಿ ಸುಧಾರಣೆ ಕಾಣಬಹುದು. ಕುಟುಂಬದಲ್ಲಿ ಸಣ್ಣ ಕಲಹಗಳು ಸಂಭವಿಸಬಹುದು. ಆರೋಗ್ಯದ ಬಗ್ಗೆ ಜಾಗೃತಿ ಅಗತ್ಯ. ಧೈರ್ಯದಿಂದ ಮುಂದುವರಿಯುತ್ತೀರಾ. ಶುಭ ಸಂಖ್ಯೆ 9. ದೈವಾರಾಧನೆ, ಹನುಮಾನ್ ದೇವರ ದರ್ಶನವನ್ನು ಮಾಡಿ. ವೃಷಭ ರಾಶಿ. ವೃಷಭ ರಾಶಿಯವರು ಈ ವಾರ ಆರ್ಥಿಕ ಲಾಭದ ಸೂಚನೆ ಇದೆ. ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳು ಇರುತ್ತವೆ. ಖರ್ಚು ಹೆಚ್ಚಾಗಬಹುದು. ನಿಯಂತ್ರಣ ಅಗತ್ಯ. ಆರೋಗ್ಯದ ಬಗ್ಗೆ ಸಾಮಾನ್ಯವಾಗಿರುತ್ತದೆ. ಸ್ನೇಹಿತರ ಸಹಾಯ ದೊರೆಯುತ್ತದೆ. ಶುಭ ಸಂಖ್ಯೆ 6. ದೈವಾರಾಧನೆ, ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ವಾರ ಹೊಸ ಅವಕಾಶಗಳು ಎದುರಾಗುತ್ತವೆ. ಮಾತಿನಲ್ಲಿ ಜಾಗೃತೆ ಇರಲಿ. ತಪ್ಪು ಅರ್ಥವಾಗಬಹುದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಬಹುದು. ಪ್ರಯಾಣದ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಸಾಧಾರಣ ಸ್ಥಿತಿ. ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಕಾಣಬಹುದು. ಶುಭ ಸಂಖ್ಯೆ 5. ದೇವತಾರಾಧನೆ, ಗಣಪತಿಯ ಆರಾಧನೆಯನ್ನ ಮಾಡಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ವಾರ ಕುಟುಂಬದ ಬೆಂಬಲ ಉತ್ತಮವಾಗಿರುತ್ತದೆ. ಕೆಲಸಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾಗಬಹುದು. ಹಣಕಾಸಿನಲ್ಲಿ ಸ್ಥಿರತೆ ಇದೆ. ಆರೋಗ್ಯದ ಬಗ್ಗೆ ಗಮನ ಕೊಡಿ. ಶಾಂತಿಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಶುಭ ಸಂಖ್ಯೆ 2. ದೈವತಾರಾಧನೆ, ಶಿವ ಆರಾಧನೆಯನ್ನ ಮಾಡಿ. ಸಿಂಹರಾಶಿ. ಸಿಂಹರಾಶಿಯವರು ಈ ವಾರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿ ಮೆಚ್ಚುಗೆ ಪಡೆಯುತ್ತೀರಾ. ಹಣದ ವ್ಯಯ ಹೆಚ್ಚಾಗಬಹುದು. ಸ್ನೇಹಿತರ ಜೊತೆ ಉತ್ತಮ ಸಮಯ ಕಳೆಯುತ್ತೀರಾ. ಆರೋಗ್ಯದ ಉತ್ತಮವಾಗಿರುತ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಒಳ್ಳೆಯ ಸಮಯ. ಶುಭ ಸಂಖ್ಯೆ 1. ದೈವತಾರಾಧನೆ, ಸೂರ್ಯನಾರಾಯಣ ಆರಾಧನೆಯನ್ನ ಮಾಡಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ವಾರ ಕೆಲಸಗಳಲ್ಲಿ ಒತ್ತಡ ಹೆಚ್ಚಾಗಬಹುದು. ಹಣಕಾಸಿನಲ್ಲಿ ಸಾಧಾರಣ ಸ್ಥಿತಿ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಕಾಣಬಹುದು. ಶಾಂತವಾಗಿ ಪಡೆದುಕೊಳ್ಳಿ. ಹೊಸ ಹೂಡಿಕೆಗಳನ್ನು ತಪ್ಪಿಸುವುದು ಉತ್ತಮ. ಶುಭ ಸಂಖ್ಯೆ 7. ದೈವತಾರಾಧನೆ, ದುರ್ಗಾದೇವಿಯ ಆರಾಧನೆಯನ್ನ ಮಾಡಿ. ತುಲಾರಾಶಿ. ತುಲಾರಾಶಿಯವರು ಈ ವಾರ ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ. ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು. ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ. ಮನಸ್ಸಿಗೆ ಸಂತೋಷ ಸಿಗುತ್ತದೆ. ಆರೋಗ್ಯ ಉತ್ತಮವಾಗಿರುತ್ತದೆ. ಹೊಸ ಸಂಪರ್ಕಗಳು ಬೆಳೆಸಿಕೊಳ್ಳುತ್ತೀರಾ. ಶುಭ ಸಂಖ್ಯೆ 6. ದೈವತಾರಾಧನೆ, ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ವಾರ ಕೆಲವು ಸವಾಲುಗಳನ್ನು ಎದುರಾಗಬಹುದು. ಧೈರ್ಯದಿಂದ ಮುಂದುವರಿಯಿರಿ. ಹಣಕಾಸಿನಲ್ಲಿ ಸ್ಥಿರತೆ ಇದೆ. ಕುಟುಂಬದಲ್ಲಿ ಬೆಂಬಲ ಸಿಗುತ್ತದೆ. ಉದ್ಯೋಗದಲ್ಲಿ ಏರುಪೇರು ಇರಬಹುದು. ಶಾಂತವಾಗಿ ಮನಸ್ಸಿನಿಂದ ಕೆಲಸ ಮಾಡಿ. ಶುಭ ಸಂಖ್ಯೆ 9. ದೈವಾರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಮಾಡಿ. ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಈ ವಾರ ಪ್ರಯಾಣದಿಂದ ಲಾಭ ದೊರೆಯಬಹುದು. ಉದ್ಯೋಗದಲ್ಲಿ ಪ್ರಗತಿ ಕಾಣಬಹುದು. ಹಣಕಾಸಿನಲ್ಲಿ ಸುಧಾರಣೆ. ಸ್ನೇಹಿತರ ಸಹಕಾರ ಸಿಗುತ್ತದೆ. ಆರೋಗ್ಯ ಉತ್ತಮ.
ವಾಗಿರುತ್ತದೆ. ಮನಸ್ಸಿಗೆ ಸಂತೋಷ. ಶುಭ ಸಂಖ್ಯೆ 3. ದೈವಾರಾಧನೆ, ವಿಷ್ಣು ದೇವರ ಆರಾಧನೆಯನ್ನ ಮಾಡಿ. ಮಕರ ರಾಶಿ. ಮಕರ ರಾಶಿಯವರು ಈ ವಾರ ಕೆಲಸಗಳಲ್ಲಿ ಯಶಸ್ಸು ಕಾಣಬಹುದು. ಹಣಕಾಸಿನಲ್ಲಿ ಉತ್ತಮ ಸ್ಥಿತಿ ಎದುರಾಗುತ್ತದೆ. ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಆರೋಗ್ಯ ಚೆನ್ನಾಗಿರುತ್ತದೆ. ಹೊಸ ಅವಕಾಶಗಳನ್ನು ಬಳಸಿಕೊಳ್ಳಿ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಶುಭ ಸಂಖ್ಯೆ 8. ದೈವಾರಾಧನೆ, ಶನಿದೇವರ ಆರಾಧನೆಯನ್ನ ಮಾಡಿ. ಕುಂಭರಾಶಿ. ಕುಂಭರಾಶಿಯವರು ಈ ವಾರ ಆಲೋಚನೆಗಳಲ್ಲಿ ಬದಲಾವಣೆ ಬರುತ್ತದೆ. ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರಬಹುದು, ಆದರೆ ಹಣಕಾಸಿನಲ್ಲಿ ಜಾಗೃತಿ ಅಗತ್ಯ. ಸ್ನೇಹಿತರ ಸಹಾಯ ಸಿಗುತ್ತದೆ. ಆರೋಗ್ಯದಲ್ಲಿ ಸಾಧಾರಣವಾಗಿ ಇರುತ್ತದೆ. ಸಹನೆಯಿಂದ ನಡೆದುಕೊಳ್ಳಿ. ಶುಭ ಸಂಖ್ಯೆ 4. ದೈವಾರಾಧನೆ, ಶನಿದೇವರ ಆರಾಧನೆಯನ್ನ ಮಾಡಿ. ಮೀನರಾಶಿ. ಮೀನರಾಶಿಯವರು ಈ ವಾರ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ. ಕುಟುಂಬದಲ್ಲಿ ಸಂತೋಷ. ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಬರುತ್ತವೆ. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತದೆ. ಧಾರ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಶುಭ ಸಂಖ್ಯೆ 2. ದೈವಾರಾಧನೆ, ಗುರು ಅಂದರೆ ಬೃಹಸ್ಪತಿ ಆರಾಧನೆಯನ್ನ ಮಾಡಿ. ದ್ವಾದಶ ರಾಶಿಗಳ ಫಲಗಳನ್ನ ನೋಡಿದಿರಿ ಪ್ರಿಯ ವೀಕ್ಷಕರೇ. ನಂತರ ತಂತ್ರ ಜ್ಯೋತಿಷ್ಯಕ್ಕೆ ಸ್ವಾಗತ. ನಾವು ಈ ವಾರ ಏನನ್ನ ಹೇಳ್ತಾ ಇದ್ದೀವಿ ತಂತ್ರ ಜ್ಯೋತಿಷ್ಯದಲ್ಲಿ? ನಿಮಗೆ ಗೊತ್ತಿರತಕ್ಕಂಥ ಈ ವಾರದಲ್ಲಿ ಅಕ್ಷಯ ತೃತೀಯ ಅಂದ್ರೆ ತದಿಯ ದಿನ ನಾವು ಬಸವ ಜಯಂತಿಯನ್ನ ಆಚರಣೆ ಮಾಡ್ತೇವೆ. ಬಸವ ಜಯಂತಿ ದಿನ ನಾವು ಅಂದ್ರೆ ಅಕ್ಷಯ ತೃತೀಯ ದಿನ ಏನನ್ನ ತರಬೇಕು, ಏನನ್ನ ತರಬಾರದು, ನಾವು ಏನನ್ನ ಮಾಡಿದರೆ ಈ ತಂತ್ರ ಜ್ಯೋತಿಷ ಮೂಲಕ ಒಳಿತನ್ನ ಕಾಣಬಹುದು, ತಿಳಿದುಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರೇ. ಮನೆಯಿಂದ ಏನೇನನ್ನ ತರಬೇಕು, ಏನೇನನ್ನ ತರಬಾರದು, ಯಾವುದು ಶುಭ ಯಾವುದು ಅಶುಭ ಅಂತಂದು ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ. ಬಂಗಾರ ಅಥವಾ ಬೆಳ್ಳಿ. ಅಕ್ಷಯ ತೃತೀಯ ಅಂದರೆ ಕ್ಷಯವಾಗದಾಗ ಎಂದರ್ಥ. ಈ ದಿನ ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳನ್ನು ಖರೀದಿಸುವುದು ಸಂಪತ್ತು ವೃದ್ಧಿಯಾಗಲು ಸಹಕಾರಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಧಾನ್ಯಗಳು, ಅಕ್ಕಿ ಮತ್ತೆ ಜೋಳ. ಮನೆಯಲ್ಲಿ ಧಾನ್ಯದ ಕೊರತೆಯಾಗದಂತೆ ಇರಲು ಅಕ್ಕಿ ಅಥವಾ ಜೋಳವನ್ನು ಮನೆಗೆ ತರಬಹುದು. ಹಾಗೆ ಕಲ್ಲುಪ್ಪು. ಕಲ್ಲುಪ್ಪು ಅಂದರೆ ಲಕ್ಷ್ಮೀ ದೇವಿಯ ಸಂಕೇತವಾಗುತ್ತದೆ. ಕಲ್ಲುಪ್ಪನ್ನು ಅಕ್ಷಯ ತೃತೀಯದಿಂದ ಖರೀದಿಸಿ ಮನೆಗೆ ತರುವುದರಿಂದ ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ. ಮಣ್ಣಿನ ಮಡಿಕೆ. ಮಣ್ಣಿನ ಮಡಿಕೆಯಿಂದ ತರುವುದರಿಂದ ಬೇಸಿಗೆ ಆರಂಭದ ಸಮಯವಾದ್ದರಿಂದ ಹೊಸ ಮಣ್ಣಿನ ಮಡಿಕೆಯಿಂದ ತಂದು ಅದರಲ್ಲಿ ನೀರು ತುಂಬಿಸಿಡುವುದರಿಂದ ಧಾನ್ಯಕ್ಕೆ ಸಮಾನವಾದ ಎಂದು ಹೇಳಲಾಗುತ್ತೆ. ಹಾಗೆಯೇ ಇನ್ನೊಂದು ಶ್ರೀಗಂಧ. ಶ್ರೀಗಂಧ ತರುವುದರಿಂದ ಮನೆಗೆ ಪವಿತ್ರತೆ ಮತ್ತು ಶಾಂತಿ ತರಲು ಶ್ರೀಗಂಧವನ್ನು ಖರೀದಿಸಬಹುದು. ಮನೆಗೆ ಏನನ್ನ ತರಬಾರದು, ಯಾವುದು ಅಶುಭಕರ ಅಂತ ಅಂದ್ರೆ ಪ್ಲಾಸ್ಟಿಕ್ ಅಥವಾ ಅಲ್ಯೂಮಿನಿಯಂ. ಈ ದಿನ ಪ್ಲಾಸ್ಟಿಕ್ ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಮನೆಗೆ ತರಬಾರದು. ಇವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂಬ ನಂಬಿಕೆ ಇದೆ. ಕಬ್ಬಿಣದ ವಸ್ತುಗಳು. ಕಬ್ಬಿಣವು ಶನಿದೇವನಿಗೆ ಸಂಬಂಧಿಸಿದೆಂದು ಪರಿಗಣಿಸಲಾಗುತ್ತದೆ. ಶುಭ ದಿನದಿಂದ ಚಾಕು, ಕತ್ತರಿ ಅಥವಾ ಯಾವುದೇ ಕಬ್ಬಿಣದ ಸಾಮಗ್ರಿಗಳನ್ನು ಖರೀದಿಸುವುದು ಸೂಕ್ತವಲ್ಲ. ಕಪ್ಪು ಬಣ್ಣದ ವಸ್ತುಗಳು. ಕಪ್ಪು ಬಣ್ಣವನ್ನು ಅಶುಭ ಸಂದರ್ಭಗಳಲ್ಲಿ ಬಳಸುವುದರಿಂದ ಆ ದಿನ ಕಪ್ಪು ಬಟ್ಟೆ ಅಥವಾ ಕಪ್ಪು ಬಣ್ಣದ ಯಾವುದೇ ವಸ್ತುಗಳನ್ನು ಮನೆಗೆ ತರುವುದು ಒಳಿತು ಅಲ್ಲ. ಹಳೆಯ ಅಥವಾ ಮುರಿದ ವಸ್ತುಗಳು ಮನೆಯಲ್ಲಿರುವುದು ಮುರಿದ ಕನ್ನಡಿ ಅಥವಾ ಹಳೆಯ ಗುಜರಿ ವಸ್ತುಗಳನ್ನು ಹೊರಹಾಕಬೇಕು ಹೊರತು ಹೊಸದಾಗಿ ಇರತಕ್ಕಂಥಗಳನ್ನು ಸಂಗ್ರಹಿಸಬಾರದು. ದಾನದ ಮಹತ್ವ. ಅಕ್ಷಯ ತೃತೀಯದಿಂದ ದಾನವನ್ನ ಏಕ ಮಾಡಬೇಕು. ಅದರ ಮಹತ್ವವೇನು ಅಂದರೆ ಅಕ್ಷಯ ತೃತೀಯ ಕೇವಲ ಖರೀದಿಗಷ್ಟೇ ಅಲ್ಲ, ದಾನಕ್ಕೂ ಸಹ ಹೆಸರುವಾಸಿಯಾಗಿರುತ್ತದೆ. ಈ ದಿನ ಬಡವರಿಗೆ
ಅನ್ನದಾನ, ನೀರು ಅಥವಾ ಮಜ್ಜಿಗೆಯನ್ನು ನೀಡುವುದು ಅತ್ಯಂತ ಪುಣ್ಯದಾಯಕ ಕೆಲಸವಾಗಿದೆ. ಧನ್ಯವಾದಗಳು. ಶುಭಂ ಭೂಯಾತ್. ಸವಾಲ್ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು.